ಫ್ರೀ ಬಸ್ಸಲ್ಲಿ ಹೋಗಿ ದುಡ್ಡು ಉಳಿಸಿ ಅದೇನೋ ಕಿವಿದು ಸರ ಹಾಗೆ ಟಿವಿ ಇನ್ನೇನೋ ವಸ್ತುಗಳನ್ನು ತಗೊಂಡಿರೋದನ್ನು ನಾನು ಕೂಡ ವಿಡಿಯೋನ ಟಿವಿಯಲ್ಲಿ ನೋಡಿದ್ದೆ. ನೋಡೋಣ ಇವತ್ತೊಂದು ಸಾಹಸ ಮಾಡೋಣ ಅಂತ ಹೇಳಿ ಮರವಂತೆಯಿಂದ ಮಂಗಳೂರಿಗೆ ಫ್ರೀ ಬಸ್ಸಲ್ಲಿ ಹೊರಟೆ. ಜರ್ನಿ ಅಷ್ಟೊಂದು ಈಸಿ ಆಗಿರಲಿಲ್ಲ. ಸ್ಟಾರ್ಟಿಂಗ್ ಸಿಕ್ಕಿರುವಂತಹ ಮರವಂತೆಯಿಂದ ನನಗೆ ಕುಂದಾಪುರ ಬಸ್ಸಲ್ಲಿ 23 ರೂಪಾಯಿ ಉಳಿತು. ಉಳಿದದೇನೋ ಖುಷಿ ಆಯಿತು. ಆಧಾರ್ ಕಾರ್ಡ್ ಮೇಲೆ ತುಂಬ ಲವ್ ಬಂದು ಇಳಿದ ತಕ್ಷಣ ಅಲ್ಲಿ ಜಾಸ್ತಿ ರಶ್ ಇರಲಿಲ್ಲ. ನೋಡಿ ಇನ್ನೂ ತುಂಬ ಖುಷಿ ಆಯಿತು. ಏನಕ್ಕಂತಂದರೆ ನಾನು ಹೊರಟಿರೋದು 3 ರಿಂದ 4 ಗಂಟೆ ಒಳಗಡೆ. ತುಂಬ ಹೊತ್ತು ಕಾದು ಕುಮಟ ಎಲ್ಲ ಸೈಡಿನ ಬಸ್ ಬರ್ತಾ ಇತ್ತು. ಆದರೆ ಉಡುಪಿ ಬಸ್ ಬರಲೇ ಇಲ್ಲ. ಲಾಸ್ಟ್ಗೂ ಒಂದು ಬಸ್ ಬಂತು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಸ್ಟಾರ್ಟಿಂಗ್ ಉಳಿದಿರೋ 23 ರೂಪಾಯಿ ಖುಷಿಯಲ್ಲಿ ಒಂದು 10 ರೂಪಾಯಿ ತಿಂಡಿ ತಗೊಂಡು ಬಸ್ಸಲ್ಲಿ ಎಂಜಾಯ್ ಮಾಡ್ತಾ ಹೋಗೋಣ ಅಂತ ಹೇಳಿ ಬಸ್ ಹತ್ತಿ ಕೂತ್ರೆ ಮತ್ತೆ ನನಗಲ್ಲಿ ಉಡುಪಿ ಟಿಕೆಟಲ್ಲಿ ಮತ್ತೆ ಹಣ ಸೇವ್ ಆಯಿತು. ಮ್ಯಾಂಗ್ಳೂರ್ ಬಸ್ ಡೈರೆಕ್ಟ್ ಸಿಕ್ಕಿರಲಿಲ್ಲ. ಹಾಗೆ ಉಡುಪಿಗೆ ಬಂದು ನಾನು ಮತ್ತೆ ಬಸ್ ಚೇಂಜ್ ಮಾಡಬೇಕಿತ್ತು. ಬಂದ ತಕ್ಷಣ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್ ಆಗಿತ್ತು. ಏನಕ್ಕಂತಂದರೆ ಆಲ್ಮೋಸ್ಟ್ ಬಿಡೋ ಟೈಮ್ ನೀವೇ ನೋಡ್ತಿರ್ಬೋದು ಹೀಗೇನೆ ಇತ್ತು. ಇಳಿಯೋಗಿ ಬಿಡಲ್ಲ, ಹತ್ತೋಗಿ ಬಿಡಲ್ಲ. ಆದರೆ ಪುಣ್ಯದಲ್ಲಿ ನನಗಂತೂ ಒಂದು ಸೀಟ್ ಹೇಗೋ ಗ್ಯಾಪಲ್ಲಿ ಸಿಕ್ಕೇ ಬಿಡ್ತು. ನಾನು ಇದರಲ್ಲಿ ಉಳಿಸಿರುವಂತಹ ಟೋಟಲ್ ಅಮೌಂಟ್ ಬಂದುಬಿಟ್ಟು 157 ರೂಪಾಯಿ. ಇನ್ನು ಪ್ರೈವೇಟ್ ಬಸ್ಸಿಗೆ ಹೋಗಿದ್ರೆ 183 ರೂಪಾಯಿ ಆಗ್ತಿತ್ತು. ನೀವೇನಾದರೂ ಈ ಥರ ಗೌರ್ಮೆಂಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೇ ಆಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೀವು ಎಷ್ಟು ದುಡ್ಡು ಉಳಿಸ್ತೀರಾ, ನಿಮ್ಗೆ ಇದರಿಂದ ಎಷ್ಟೊಂದು ಲಾಭ ಇದೆ ಅಂತ ಹೇಳಿ. ಅದರ ಜೊತೆಗೆ ಈ ಒಂದು ವ್ಯವಸ್ಥೆನ ಮುಂದಿನ ಯಾವುದೇ ಸರ್ಕಾರ ಬಂದರೂ ಕಂಟಿನ್ಯೂ ಮಾಡಬೇಕಾ ಬೇಡವಾ, ಹಾಗೆ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಎಷ್ಟು ಧಕ್ಕೆ ಬಂದಿದೆ, ಇದೆಲ್ಲವನ್ನು ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಡಿಸ್ಕಸ್ ಮಾಡೋಣ. ಹಾಗೆ ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ ಆದಷ್ಟು ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ತಪ್ಪದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.